ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ರೆಡಿ ಆಗಿದ್ದೀನಿ. ರೆಡಿ ಆಗಿಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀನಿ. ಅಂತ ಅಂದರೆ ಇಬ್ಬರು ಮಕ್ಕಳು ಏನಿದ್ದಾರೆ ನೋಡಿ, ನನ್ನ ತಾಯಿ ಮನೇಲಿದ್ದಾರೆ. ಅಂತಂದರೆ ನನ್ನ ನಿಶಾ ಮತ್ತು ಮೋನಿಶಾ ಇಬ್ಬರು. ಸೊ ಆಮೇಲೆ ನಿಶಾ ಆ್ಯಂಡ್ ಮೋನಿಶಾ ಇಬ್ಬರು ಕೂಡ ತುಂಬ ದಿವಸ ರಿಕ್ವೆಸ್ಟ್ ಮಾಡ್ತಾಯಿದ್ರು ಮಾಲಿಗೆ ಹೋಗೋಣ ಅಂತ. ಸೊ ಹಾಗೆ ಇವತ್ತು ಹೋಗ್ತಾ ಇದ್ದೇವೆ. ಅಂತ ರೆಡಿ ಆಗಿದ್ದೇನೆ ನಾನು. ಆ್ಯಂಡ್ ಅಲ್ಲಿಂದ ಅವರು ರೆಡಿಯಾಗಿ ಆಚೆ ಬರ್ತಾರೆ, ನೋಡೋಣ ಇರ್ತೀನಿ. Hello guys, ಇದು the back side. ಇದು ಸೌಂಡ್ ಗೆ ಉಂಟಾ? ದೇಪ್ಲೆ ಎಂತ ಉಂಟು ಸೂಪರ್ ಉಂಟಾ? ಒಳಗಡೆ ನೋಡಿ, ಇಲ್ಲೆಲ್ಲ ಬ್ಯಾಗ್ ಇತ್ತು. ಹೌದು, ಯಾವುದು ಬೇಕು ಅದು ತಗೊಳ್ಬೋದು. ಹಣ ಇದ್ರೆ ಇಲ್ಲಿ ಮನುಷ್ಯಳಿಗೆ ಇದು ಇಷ್ಟ ಆಯ್ತಂತೆ. ನಿಶಳಿಗೆ ಇದು ಇಷ್ಟ ಆಯ್ತಂತೆ. ಯಾವ್ದು ಇಷ್ಟ ಆದದ್ದು? ನೀನು ಎಷ್ಟು ಸಾಫ್ಟ್ ತೊಗೊಂಡಿದೆಯಾ ಗೊತ್ತುಂಟ ನಿನಗೆ? ಮಾಲಿಗೆ ಬಂದುಬಿಟ್ಟು ನಾವು ಪಿಜ್ಜಾ ಎಲ್ಲ ಏನು ನೋಡಿ ಅದೆಲ್ಲ ತಿಂದ್ವಿ. ಆ್ಯಕ್ಚುಲಿ ಪಿಜ್ಜಾಕ್ಕೋಸ್ಕರನೇ ಬಂದಿರೋದು. ಆ್ಯಂಡ್ ಜಸ್ಟ್ ಇವಾಗ ಹೀಗೆ ಸುತ್ತಿ ಬರೋಣ, ಏನೆಲ್ಲ ಇದೆ ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಮಾತ್ರ ಬಂದಿರೋದು. ಸೊ ನಾನು ಇಲ್ಲಿಂದ ಏನೂ ತೊಗೊಂಡಿಲ್ಲ. ಇವನ್ ನಿಶಾಳಿ ಕೂಡ ನಾನು ಏನೂ ಕೊಡಲಿಲ್ಲ. ಹಾಗೆ ಅವಳೇನು ಕೇಳಲಿಲ್ಲ ಕೂಡ ನನ್ನಲ್ಲಿ. ಓಕೆ, ಬೇಕು ಅಂತಂದರೆ ನನ್ನಲ್ಲಿ ಕೇಳ್ತಾಳೆ ಅವಳು, ಇಲ್ಲ ಅಂದರೆ ಕೇಳೋದಿಲ್ಲ. ಆ್ಯಂಡ್ ನಾನಿಲ್ಲಿ ಕ್ಯಾಂಡಲ್ ನೋಡ್ತಾ ಇದ್ದೆ, ಎಷ್ಟಿದೆ, ಏನು ರೇಟ್ ಎಷ್ಟಿದೆ, ಹೇಗಿದೆ ಸ್ಮೆಲ್ ಎಲ್ಲ ಏನು ಅಂತ ನೋಡ್ತಾ ಇದ್ದೆ. ಬಟ್ ಇದರ ಸ್ಮೆಲ್ ಎಲ್ಲ ಏನಿದೆ ನೋಡಿ ತುಂಬಾ ಸ್ಟ್ರಾಂಗ್ ಇದೆ, ತುಂಬ ಅಂದರೆ ತುಂಬಾ ಸ್ಟ್ರಾಂಗ್ ಇದೆ. ಸೊ ಅದಕ್ಕೋಸ್ಕರ ನಾನು ಅದನ್ನ ಹಾಗೆ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಅದರ ಸ್ಮೆಲ್ ತುಂಬ ಸ್ಟ್ರಾಂಗ್ ಇದೆ ಅಂತ ಹೇಳಿಬಿಟ್ಟು ತೊಗೊಂಡಿಲ್ಲ. ಸೊ ಇಲ್ಲಿ ಹೊರಗೆ ಬರಬೇಕಾದ್ರೆ ಪಾನಿಪುರಿ ಆಮೇಲೆ ಸ್ವೀಟ್ ಕಾರ್ನ್ ಪಾನ್ ಎಲ್ಲ ಇತ್ತು. ಅದನ್ನೆಲ್ಲ ತಿಂದು ಇವಾಗ ನಾನು ಬಸ್ಸಲ್ಲಿ ಕೂತಿದ್ದೀನಿ. ನನಗೆ ಬಸ್ ಸಿಕ್ತು. ಅಕ್ಕ ಮತ್ತು ಮೋನಿಶಾ ಇಬ್ಬರು ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿರಲಿಲ್ಲ ನಾನಿಲ್ಲಿ ವಿಡಿಯೋ ಶೂಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು. ನಾನು ನಿಶಾಳ ಹತ್ರ ಹೇಳ್ತಾ ಇದ್ದೆ ಏನು ಅಂತಂದರೆ, ಏನೋ ಲೈಕ್ ಕರಿಬೇಡ ನೋಡೋಣ ಅವರೇ ನೋಡ್ತಾರಾ ಇಲ್ವಾ ಅಂತ ಹೇಳಿಬಿಟ್ಟು. ಹಾಗೆ ಮತ್ತೆ ನೋಡಬೇಕಾದ್ರೆ ಮೋನಿಶಾಳಿಗೆ ಗೊತ್ತಾಯಿತು ನಾವು ವಿಡಿಯೋ ಮಾಡ್ತಾ ಇದ್ದೇವೆ ಅಂತ ಹೇಳಿಬಿಟ್ಟು. ಅವಳೊಮ್ಮೆ ತಿರುಗಿ ನೋಡಿದ್ಲು ನೋಡಿ. ಆಮೇಲೆ ಓಕೆ ಫ್ರೆಂಡ್ಸ್, ಮನೆಗೆ ಆವಾಗ ಬಂದು ರೀಚ್ ಆಗಿಬಿಟ್ಟು ಸ್ವಲ್ಪ ಹೊತ್ತು ಕೂತು ಇವಾಗ ಏನಾದರೂ ಮಾಡಬೇಕು ಅಂತ ಇದ್ದೀವಿ. ಅನ್ನ ಮಾಡೋದು, ಇಲ್ಲಾಂದರೆ ನೋಡ್ಬೇಕು ಏನು ಮಾಡಬೇಕು ಅಂತ. ನಿಶಾ ಬಂದು ಕೂತ್ಕೊಂಡಿದ್ದಾಳೆ. ಇಲ್ಲಿ ನಮ್ಮ ನೋಡಿ ಚುಕ್ಕುನಿ ಇಲ್ಲಿ ತನಕ ಬಂದಿದೆ. ಇವಾಗ ಅಡುಗೆ ಮಾಡಬೇಕು ಊಟ ಮಾಡೋದಕ್ಕೆ. ಸೊ ಬನ್ನಿ ನೋಡೋಣ ಏನು ಮಾಡೋದು ಅಂತ. ಚೆನ್ನಾಗಿದೆ, ಸೂಪರ್ ಇದೆ. ಓಕೆ ಗೈಸ್, ಇವಾಗ ರಾತ್ರಿ ಆಗ್ತಾ ಇದೆ, 9 ಗಂಟೆ ಕಳೀತು. ಇವಾಗ ರಾತ್ರಿ ಒಂದು ಪರಾಟ ಮತ್ತು ಈ ಗ್ರೀನ್ ಪೀಸ್ ಏನಿದೆ ನೋಡಿ ಕರಿ ಮಾಡಿದ್ದೆ. ಇದರ ಜೊತೆ ರೈಸ್ ಕೂಡ ಇದೆ. ರೈಸ್ ಆಗ್ತಾ ಇದೆ, ಬಟ್ ನನಗೆ ಇವಾಗ ಹಸಿವಾಗ್ತಾ ಇದೆ, ಅದಕ್ಕೆ ಇದನ್ನು ತಿಂತಾ ಇದ್ದೀನಿ. ಸ್ವಲ್ಪ ರೈಸ್ ತಿನ್ನಬೇಕು ಅಂತ ಇದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ರಾತ್ರಿ ಹೆಚ್ಚಾಗಿ ನಾನು ಹೆವಿ ತಿನ್ನೋದಿಲ್ಲ, ಬಟ್ ನೋಡೋಣ. ನಾವು ಪಜಲ್ ಮಾಡ್ತಾ ಇದ್ದೇವೆ ಇಲ್ಲಿ. ನಾನು ವಿನ್, ಫಸ್ಟ್ ಪ್ಲೇಸ್, ಇವರಿಗೆ ಸೆಕೆಂಡ್ ಪ್ಲೇಸ್. ಇವಾಗ ರಜೆ ಸಿಕ್ಕಿದೆ ಅಲ್ಲ, ನಿಶಾ ಏನು ಮಾಡ್ತಾ ಇದ್ದಾಳೆ ಅಂತ ನೋಡಿ ನಾನು ತೋರಿಸ್ತೀನಿ. ಬನ್ನಿ ಹೋಗೋಣ, ಎಂತ ಮಾಡ್ತಾ ಇದ್ದಾಳೆ ಅಂತ ತೋರಿಸ್ತೀನಿ. ನಿಶಾ ಬೆಕ್ಕಿಗೆ ಆಟ ಆಡೋದಕ್ಕೆ ಏನು ಮಾಡಿದ್ದಾಳೆ ಅನ್ನೋದು, ಅದು ಕೂಡ ಚೆಂದ ಆಟ ಆಡ್ತಾ ಉಂಟು ನೋಡಿ. ನೋಡಿ ಇಷ್ಟೇ ಅಲ್ಲ, ಇನ್ನೂ ಕೂಡ ಮಾಡಿದ್ದಾಳೆ ಅವಳು.
ಬಾಕ್ಸಿಗೆಲ್ಲ ಟೆಸ್ಸಲ್ಲೆಲ್ಲ ಹಾಕಿ ನೋಡಿ, ಅದು ಕೂಡ ಚೆಂದ ಆಟ ಆಡ್ತಾ ಉಂಟು. ಇವನನ್ನು ನೋಡಿ ಇಲ್ಲಿ ಮಲ್ಕೊಂಡಿದ್ದಾರೆ. ನಿಶಾಳಿಗೆ ಇಷ್ಟು ದೊಡ್ಡ ಮೆಗಾ ಟಬ್ ಐಸ್ ಕ್ರೀಮ್ ತೊಗೊಂಡಿದ್ದಾರೆ. ಏನಕ್ಕೆ ಅಂತಂದರೆ ನಿಶಾ ಒಳ್ಳೆ ಮಾರ್ಕ್ಸ್ ತೊಗೊಂಡು ಬಂದಿದ್ಲು, ಅದಕ್ಕೋಸ್ಕರ. ಆ್ಯಂಡ್ ಎಸ್, ಮೊನ್ನೆಯಿಂದ ಹೇಳ್ತಾ ಇದ್ದರು ತೊಗೊಂಡು ಬರ್ತೀನಿ ಅಂತ. ಆವಾಗ ಅವಳು ಇರಲಿಲ್ಲ, ಅಕ್ಕನ ಮನೇಲಿದ್ಲಲ್ಲ, ಹಾಗೆ ತೊಗೊಂಡು ಬಂದು. ಹಾಗೆ ನಾನು ಮೊನ್ನೆ ಅವಳಿಗೆ ಕೊಟ್ಟಿದ್ದೇನೆ, ಒಳ್ಳೆ ಮಾರ್ಕ್ಸ್ ತೊಗೊಂಡು ಬಂದಿಂದ ಪಿಜ್ಜಾ ಪಾರ್ಟಿ ಏನಿತ್ತು ನೋಡಿ, ಅದು ಮಾಡಿದ್ದೇನೆ. ಆ ವ್ಲಾಗ್ ನೀವು ನೋಡಿರಬಹುದು. ಸೊ ಇದರಲ್ಲೇ ಕಂಟಿನ್ಯೂ ಆಗುತ್ತಾ ಅಲ್ಲ, ಅದು ಬೇರೆ ವ್ಲಾಗ ಇದು ಬೇರೆ ವ್ಲಾಗ ಗೊತ್ತಿಲ್ಲ. ಬಟ್ ಎಸ್, ಬನ್ನಿ ಡ್ರೈ ಫ್ರೂಟ್ ಸ್ಪೆಷಲ್ ಮೆಗಾ ಟಬ್ನ ಎಂಜಾಯ್ ಮಾಡೋಣ. ಸೊ ಇದರಲ್ಲಿ ಹಾಕಿದ್ದೇನೆ ಇವಾಗ, ಒಂದು ಇದರಲ್ಲಿ ನಿಶಾಳ್ದು, ಒಂದು ನಿಶಾಳ ಅಪ್ಪಂದು. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಬಿಸು, ನಾವು ಯುಗಾದಿ ಆಚರಿಸೋದೆಲ್ಲ ಬಿಸು ಆಚರಿಸ್ತೀವಿ ಮಂಗಳೂರು ಸೈಡಲ್ಲಿ. ಹಾಗೆ ಎಲ್ಲ ಕೆಲಸ ಎಲ್ಲ ಆಯಿತು ಆಲ್ಮೋಸ್ಟು. ಅಂತಂದರೆ ಅಡುಗೆ ಎಲ್ಲ ಏನಿದೆ ನೋಡಿ, ಕಿಚನ್ ಅಂತಂದರೆ ಬೇರೆ ಬೇರೆ ಥರದ್ದೆಲ್ಲ ಪದಾರ್ಥಗಳೆಲ್ಲ ಮಾಡಬೇಕಲ್ಲ. ಸೊ ಅದೆಲ್ಲ ಮಾಡಿದೆ, ತುಂಬ ಏನೂ ಮಾಡಿಲ್ಲ. ಐ ಥಿಂಕ್ ನಾನು 2-3 ಮಾತ್ರ ಮಾಡಿದೆ. ಇವರು ಮನೆಯಲ್ಲಿಲ್ಲ, ಇವರು ಕೆಲಸಕ್ಕೆ ಹೋಗಿದ್ದಾರೆ. ಸೊ ಹಾಗಾಗಿ ಇವರು ಸಂಜೆ ಬಂದ ನಂತರ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು ಅಂತ ಇದ್ದೀವಿ. ಸೊ ಇವಾಗ ನಾನು ಮತ್ತು ನಿಶಾ ಮಾತ್ರ ಊಟ ಮಾಡಬೇಕು ಅಂತ ಇದ್ದೀವಿ. ಆ್ಯಂಡ್ ಬಾಳೆ ಎಲೆಯಲ್ಲಿ ಊಟ ಮಾಡೋದಲ್ಲ, ಸೊ ಹಾಗಾಗಿ ಸಂಜೆ ಬಾಳೆ ಎಲೆಯಲ್ಲಿ ಊಟ ಮಾಡೋಣ ಅಂತ. ಕಿಚನಲ್ಲಿ 1 ನಿಮಿಷ ನಿಲ್ಲಕ್ಕಾಗೋದಿಲ್ಲ, ಅಷ್ಟೊಂದು ಶೆಕೆ ಆಗ್ತಾಯಿದೆ. ನೀವು ಮುಖ ನೋಡಿದರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ನೋಡಿ ಎಷ್ಟೊಂದು ಬೆವರಿದೆ ಅಂತಂದರೆ ನನಗೆ. ಹಾಗೆ ಇವಾಗ ನಿಶಾ ಏನಿದ್ದಾಳೆ ನೋಡಿ, ಅವಳು ಉಳಿದ ಪಾತ್ರೆಗಳನ್ನು ಅವಳು ತೊಳಿತಾ ಇದ್ದಾಳೆ. ನಾನು ಅವಳಿಗೆ ಬಿಟ್ಟು ಬಂದೆ. ಯೂಶ್ವಲಾಗಿ ಸಣ್ಣ ಪಾತ್ರೆಗಳೆಲ್ಲ ಅವಳೇ ತೊಳೆದು ಬಿಡ್ತಾಳೆ, ಅಂತಂದರೆ ಒಂದು 11ವರೆಗೆ ತೊಳೆದೆಲ್ಲ ಆಗೋಗುತ್ತೆ ಅವಳದು. ಇವಾಗ ನಾನು ಕಿಚನಲ್ಲಿದ್ದೆ ಅಲ್ವಾ, ಸೊ ಹಾಗಾಗಿ ಅವಳು ಹೊರಗೆ ಆಟ ಆಡ್ತಾ ಇದ್ಲು. ಸೊ ನಾನು ಕಿಚನಿಂದ ಹೊರಗೆ ಬಂದು ಇವಾಗ ಅವಳು ಪಾತ್ರೆ ತೊಳೆತಾ ಇದ್ದಾಳೆ. ಇದಾದ ನಂತರ ನಾವು ಊಟ ಮಾಡಬೇಕು ಅಂತ ಇದ್ದೀವಿ. ಏನೆಲ್ಲ ಮಾಡಿದ್ದೀನಿ ನೋಡಿ, ಅದನ್ನ ನಾನು ಮತ್ತೆ ತೋರಿಸ್ತೇನೆ. ಪಾಯಸ ಇವಾಗ ಮಾಡೋದಕ್ಕೆ ಹೋಗೋದಿಲ್ಲ, ಇವ್ರು ಬಂದ ನಂತರ ಮಾಡಬೇಕು ಅಂತ ಇದ್ದೀನಿ. ಹೆಚ್ಚು ಏನು ನಾನು ಮಾಡೋದಕ್ಕೆ ಹೋಗಿಲ್ಲ. ಅನ್ನ ಸಾರು, ಒಂದು ಗಸಿ, ಆಮೇಲೆ ಸುಕ್ಕ, ಒಂದು ರೈತ, ಆಮೇಲೆ ಉಪ್ಪಿನಕಾಯಿ ಇತ್ತು ಅಷ್ಟೇ. ರಾತ್ರಿ ಇವಾಗ ಇವ್ರು ಬಂದ ಮೇಲೆ ಕೂತ್ಕೊಂಡು ಇವಾಗ ಊಟ ಮಾಡ್ತಾಯಿದ್ವಿ. ರಾತ್ರಿಯಾಗಿ ಯೂಶ್ವಲಿ ನಾವು ಕೆಲವೊಮ್ಮೆ ಊಟ ಮಾಡ್ತೀವಿ, ಮಾಡೋದೇ ಕೂಡ ಇರ್ತೀವಿ. ರಾತ್ರಿ ಹೆವಿ ಊಟ ಮಾಡೋದಿಲ್ಲ, ಹಾಗೆ ನಾವು ಸ್ವಲ್ಪನೇ ಊಟ ಇಲ್ಲಿ ತೊಗೊಂಡಿದ್ದೀವಿ. ಆ್ಯಂಡ್ ಎಸ್, ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟವಾಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಇದು ನಮ್ಮ ತುಂಬ ಫೇವ್ರೆಟ್ ಭೂತಕೋಲ, ನಮ್ಮವರಿಗೂ ತುಂಬ 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 ಇಷ್ಟ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.